وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ನಿಮ್ಮ ಕಾರಣದಿಂದಾಗಿ ಯಾರಿಗಾದರೂ ನೋವಾಗಿದ್ದರೆ, ತೊಂದರೆಯಾಗಿದ್ದರೆ ಮರಣಕ್ಕಿಂತ ಮುಂಚೆ ಇದನ್ನು ಮಾಡಿ, ಇಲ್ಲದಿದ್ದರೆ ಮತ್ತೆ ನೀವು ದುಃಖಿಸಬೇಕಾದೀತು. ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಲತು ಅದ್ದುನ್ನಲ್ ಹುಕೂಕ ಇಲ ಅಹ್ಲಿಹಾ ಯೌಮಲ್ ಕಿಯಾಮ. ಖಂಡಿತವಾಗಿಯೂ ಅಂತ್ಯದಿನದಂದು ಪ್ರತಿಯೊಬ್ಬನು ಅವನಲ್ಲಿರುವಂತಹ ಬಾಧ್ಯತೆಗಳನ್ನು ನೆರವೇರಿಸಬೇಕಾದೀತು. ಅಂದರೆ ಆತನು ಯಾರಿಗಾದರೂ ಏನಾದರೂ ಕೊಡಬೇಕಿದ್ದರೆ, ಆತನು ಅಥವಾ ಯಾರಿಗಾದರೂ ತೊಂದರೆಯನ್ನು, ದುಃಖವನ್ನು ನೀಡಿದ್ದರೆ ಅದೆಲ್ಲವನ್ನೂ ಕೂಡ ಅಲ್ಲಿ ಆ ಒಂದು ಬಾಧ್ಯತೆಯನ್ನು ನೆರವೇರಿಸಬೇಕು. ಅಂದರೆ ಹತ್ತ ಯುಕಾದಲಿ ಶಾತಿಲ್ ಜಲ್ಹಾಯಿ ಮಿನ್ ಶಾತಿಲ್ ಕರ್ನಾಯಿ. ಕೊಂಬಿರುವಂತಹ ಆಡು ಕೊಂಬಿಲ್ಲದಂತಹ ಆಡಿಗೆ ಇಹಲೋಕದಲ್ಲಿ ನೋವು ನೀಡಿದ್ದರೆ ಅಥವಾ ಅದು ಆಕ್ರಮಿಸಿದ್ದರೆ, ನಾಳೆ ಪರಲೋಕದಲ್ಲಿ ಆ ಕೊಂಬಿಲ್ಲದಂತಹ ಆಡಿಗೆ ಆ ಕೊಂಬಿರುವಂತಹ ಆಡಿನ ಕೊಂಬನ್ನು ನೀಡಿ ನೀನು ಅದಕ್ಕೆ ನಿನಗೆ ಇಹಲೋಕದಲ್ಲಿ ಯಾವ ರೀತಿಯಾದಂತಹ ಅಕ್ರಮವನ್ನು ನೀಡಿದೆಯೋ ಅದೇ ರೀತಿ ಅಕ್ರಮವನ್ನು ನೀಡು ಎಂದು. ಅಂದರೆ ಇಹಲೋಕದಲ್ಲಿ ನಾವು ಯಾರಿಗಾದರೂ ನೋವು ನೀಡಿದ್ದರೆ, ದುಃಖ ನೀಡಿದ್ದರೆ, ತೊಂದರೆ ನೀಡಿದ್ದರೆ ಮರಣಕ್ಕಿಂತ ಮುಂಚೆ ಅವರೊಂದಿಗೆ ಹೋಗಿ ನಾವು ಕ್ಷಮೆಯನ್ನು ಬೇಡೋಣ. ಅದೇ ನಾವು ಕ್ಷಮೆಯನ್ನು ಬೇಡದೆ ಮರಣ ಹೊಂದಿದ್ದರೆ ನಾಳೆ ಪರಲೋಕದಲ್ಲಿ ಅವರು ಅದೇ ರೀತಿಯಾದಂತಹ ತೊಂದರೆ, ದುಃಖ ನಮಗೆ ನೀಡಲಿದ್ದಾರೆ. ಇಹಲೋಕದ ದುಃಖ ಅಥವಾ ತೊಂದರೆ ಎಂದು ಹೇಳುವಾಗ ಅದು ಶಾಶ್ವತವಲ್ಲ, ಆದರೆ ನಾಳೆ ಪರಲೋಕದ್ದು ಶಾಶ್ವತವಾಗಲಿದೆ. ಮಾತ್ರವಲ್ಲ, ಇಹಲೋಕದ ದುಃಖ ನೋವು ಎಲ್ಲವೂ ಕೂಡ ಅಲ್ಪವಾಗಿದೆ, ಆದರೆ ನಾಳೆ ಪರಲೋಕದ್ದು ಭಯಾನಕತೆಯಿಂದ ಕೂಡಿರುತ್ತದೆ. ಆದ್ದರಿಂದ ನಾಳೆ ಪರಲೋಕದಲ್ಲಿ ನಾವು ರಕ್ಷೆ ಹೊಂದಬೇಕಾದರೆ ಇಂದು ನಾವು ಇಹಲೋಕದಲ್ಲಿ ಜೀವಿಸಿರುವಂತಹ ಸಂದರ್ಭದಲ್ಲಿ ನಮ್ಮ ಮಾತಿನಿಂದಲೋ ನಮ್ಮ ಕೃತ್ಯದಿಂದಲೋ ಯಾರಿಗೂ ಕೂಡ ಅಲ್ಪವೂ ಕೂಡ ನೋವಾಗದಂತೆ ನಾವು ಜೀವಿಸೋಣ. ಇಲ್ಲಿಯವರೆಗೆ ಯಾರಿಗಾದರೂ ಅಲ್ಪವಾದರೂ ನೋವಾಗಿದ್ದರೆ ಅವರೊಂದಿಗೆ ಕ್ಷಮೆಯನ್ನು ಬೇಡಿ, ಇನ್ನು ಮುಂದೆ ಆ ರೀತಿ ಆಗದಂತೆ ನೋಡಿಕೊಳ್ಳೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.